Praise God. ಉನ್ನತೋನ್ನತನಾದಂಥ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಲೋಕವೆಲ್ಲ ಕ್ರಿಸ್ತನ ಜನನದ ಸಂಭ್ರಮದ ಕುರಿತಾಗಿ ಸಂತೋಷ ಪಡುವಂತ ಗಳಿಗೆ, ಆ ಗಳಿಗೆಗಳನ್ನ ಅನೇಕರು ಅನೇಕ ವಿಧದಲ್ಲಿ ಈ ಡಿಸೆಂಬರ್ ಮಾಸದಲ್ಲಿ ತಮಗೆ ಅನುಕೂಲವಾದ ರೀತಿಯಲ್ಲಿ ಆಚರಿಸುತ್ತಾ ಸಂಭ್ರಮಿಸುತ್ತಾ ಈ ಸಂತೋಷದಲ್ಲಿ ಭಾಗಿಗಳಾಗಿರುವಾಗ, ಈ ಒಂದು ಸಂಭ್ರಮದಲ್ಲಿ ನಾವು ಕೂಡ ಭಾಗಿಗಳಾಗುವಂತ ಒಂದು ಅವಕಾಶವನ್ನ ತಂದೆಯಾದ ದೇವರು ನಮಗೆ ಕೊಟ್ಟಿದ್ದಾನೆ. ಆತನನ್ನ ಪ್ರೀತಿಸುವಂತ, ಆತನನ್ನ ಸನ್ಮಾನಿಸುವಂತ, ಆತನನ್ನ ಗೌರವಿಸುವಂತ ಪ್ರತಿಯೊಂದು ಹೃದಯದಲ್ಲಿ ಈ ಒಂದು ಸಂದರ್ಭಕ್ಕಾಗಿ ಸದಾ ಕಾಲ ಒಂದು ಹಂಬಲ, ಒಂದು ತುಡಿತ, ಈ ಒಂದು ಸಂದರ್ಭದ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇರುವಂಥದ್ದು ಸಹಜ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೊಮ್ಮೆ ಈ ಕೂಟಕ್ಕಾಗಿ ಆಹ್ವಾನಿಸುತ್ತೇನೆ. ಈ ಬೆಳಗ್ಗೆ ದೇವರು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗುವಾಗ ಸತ್ಯವೇದದಲ್ಲಿ ಮತ್ತೆ ಬರೆದಂತ ಸುವಾರ್ತೆಗೆ ಹೋಗೋಣ. ಮೊದಲನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಭಾಗದಲ್ಲಿ ಪಾರಾಯಣಕ್ಕಾಗಿ ಈ ಮಾತುಗಳನ್ನ ನಾನು ಆರಿಸಿಕೊಂಡಿದ್ದೇನೆ. ಮೊದಲನೇ ಅಧ್ಯಾಯ ಹದಿನೆಂಟನೇ ವಚನದಿಂದ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ, ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅನ್ನನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಮಾರ್ಕಸ್ ಸಾಮ್ಯುಯಲ್ಸನ್ ರವರು ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಒಳ್ಳೇದು ಪಾಸ್ಟರ್ ಅವರೇ, ಒಳ್ಳೇದು ಮಾಡೋಣ. ಥ್ಯಾಂಕ್ ಯು ಫಾದರ್ ಫಾರ್ ದ opportunity you given to us today. Come together in thy name and adore you, worship you, and praise your wonderful name for the salvation you initiated in our life, and you came to this world to save us from the wrath to come. We are thankful very much for your great sacrifice, your love, your mercy, your compassion in all of our life. We appreciate you, Lord. Soon thy will be come and thy kingdom come like it is in the heaven. That's what we are looking forward. Even though world celebrates your birth
day or a month in these days. We are glad you came and to give us life, but it is turning to be worldly very much. But you put your understanding, your thoughts, your wisdom, your knowledge in the hearts of your people to know that you are going to come. You are already came, but your next thing you are going to come as a King of Kings. That is the hope, burning hope in our lives. That's what we want to look forward and touch us and be with us here in this meeting and help us to grow in thy fear, in thy love, in thy mercy. In Jesus' name, Father, I pray. Amen. Amen. ಥ್ಯಾಂಕ್ ಯು ಸರ್. ಈ ಕೂಟವನ್ನು ಮುಂದುವರಿಸುವ ಹಾಗೆ ಕೂತುವಂತ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಮಾರ್ಕಸ್ ಅಮೆಲ್ಸನ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನು ಆಶೀರ್ವಾದ ಮಾಡಲಿ. ಈಗ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಡ್ತೀರಾ? ಹಾಡ್ತೀವಿ ಸರ್. ಓಕೆ. ದೇವ್ರ ನಾಮಕ್ಕೆ ಸ್ತೋತ್ರ ಆಗ್ಲಿ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಿಲ್ಲೋದು ಬೇಡ, ಹಿಂದೆ ನೋಡುವುದು ಬೇಡ, ನಾವು ನಿಲ್ಲೋದು ಬೇಡ, ಹಿಂದೆ ನೋಡುವುದು ಬೇಡ, ನಮ್ಮ ಜೊತೆಗಾರನು ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಸಂದೇಶವ ಸಾರುತ್ತಾ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬಿಡೋಣ. ಸಂದೇಶವ ಸಾರುತ್ತಾ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬಿಡೋಣ. ಹೋಗಿ ಜಗಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ. ಹೋಗಿ ಜಗಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ. ಪೂರ್ಣ ಶಾಂತಿಯು ಆತನಿಗೆ, ಪೂರ್ಣ ಶಾಂತಿಯು ಆತನಿಗೆ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಮ್ಮ ಶಿಲುಬೆಯ ನಾವು ಹೊತ್ತೋಣ, ಯೇಸು ಕ್ರಿಸ್ತನ ಹಿಂದೆ ಸಾಗೋಣ. ನಮ್ಮ ಶಿಲುಬೆಯ ನಾವು ಹೊತ್ತೋಣ, ಯೇಸು ಕ್ರಿಸ್ತನ ಹಿಂದೆ ಸಾಗೋಣ. ಯೇಸುವನ್ನು ನಾವು ನೋಡಿ ತ್ಯಾಗವನ್ನು ನಾವು ಮಾಡಿ, ಯೇಸುವನ್ನು ನಾವು ನೋಡಿ ತ್ಯಾಗವನ್ನು ನಾವು ಮಾಡಿ, ವಿಶ್ವಾಸಿಗಳಾಗಿ ವಿಶ್ವಾಸಿಗಳಾಗಿ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಶುಭ ವಾರ್ತೆಯ ನಾವು ಸಾರೋಣ, ಆತ್ಮಗಳನ್ನು ನಾವು ಗೆಲ್ಲೋಣ. ಶುಭ ವಾರ್ತೆಯ ನಾವು ಸಾರೋಣ, ಆತ್ಮಗಳನ್ನು ನಾವು ಗೆಲ್ಲೋಣ. ಯೇಸುವನ್ನು ಬೇಡಿರಿ, ಶಕ್ತಿಯನ್ನು ಹೊಂದಿರಿ. ಯೇಸುವನ್ನು ಬೇಡಿರಿ, ಶಕ್ತಿಯನ್ನು ಹೊಂದಿರಿ. ಶುಭ ವಾರ್ತೆಯ ನೀವು ಸಾರಿರಿ, ಶುಭ ವಾರ್ತೆಯ ನೀವು ಸಾರಿರಿ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ,
ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಾವು ನಿಲ್ಲುವುದು ಬೇಡ, ಹಿಂದೆ ನೋಡುವುದು ಬೇಡ. ನಾವು ನಿಲ್ಲುವುದು ಬೇಡ, ಹಿಂದೆ ನೋಡುವುದು ಬೇಡ. ನಮ್ಮ ಜೊತೆಗಾರನು ಯೇಸು, ನಮ್ಮ ಜೊತೆಗಾರನು ಯೇಸು. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧವಾದಂತಹ ಸಮಯ, ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕ್ರಿಸ್ಮಸ್ ಪ್ರಪಂಚದಾದ್ಯಂತ ಎಲ್ಲರ ಗಮನ ಸೆಳೆದಿರುವಂತ ಒಂದು ವಿಶೇಷವಾದಂತ ಸಂಗತಿ. ಇಡೀ ಜಗತ್ತೇ ಈ ಒಂದು ಸಂಭ್ರಮದಲ್ಲಿ ವಿಶ್ವಾಸಿಸುವಂತದ್ದಾಗಿದೆ. ಇಡೀ ಜಗತ್ತಿಗೆ, ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಂದು ದೇಶದಲ್ಲಿಯೂ ಈ ದಿನ ರಜವನ್ನ ಕಲ್ಪಿಸಿಕೊಡಲಾಗಿದೆ. ಇದು ಪೂರ್ವ ನಿಯೋಜಿತ ಸಂಗತಿಯೋ ಅಥವಾ ಮಾನವ ಕಲ್ಪಿತವಾದಂತ ಆಲೋಚನೆಯೋ ನಿರ್ಧರಿಸಲಿಕ್ಕೆ ಸಾಧ್ಯವಿಲ್ಲ. ಅನೇಕ ರೀತಿಯಲ್ಲಿ ಅನೇಕರ ವ್ಯಾಖ್ಯಾನಗಳು ಈ ಒಂದು ಕ್ರಿಸ್ಮಸ್ ಕುರಿತಾಗಿ ಇದ್ದರೂ, ಈ ಸಂದರ್ಭದಲ್ಲಿ ಆಗುವಂತ ಲಾಭಗಳ ಬಗ್ಗೆ ನಾವು ಚಿಂತಿಸಬೇಕಾಗಿದೆ. ಈ ಒಂದು ಗಳಿಗೆ, ಈ ಒಂದು ಕ್ರಿಯೆ, ಒಂದು ಪ್ರಕ್ರಿಯೆ ಲೋಕದಲ್ಲಿ ಉದ್ಭವಿಸದಿದ್ದರೆ, ನಡೆಯದಿದ್ದರೆ, ಪ್ರಪಂಚದಾದ್ಯಂತ ಒಂದು ವಿಶೇಷವಾದಂತ ಎಲ್ಲ ಮಾನವರ ಮನಸ್ಸುಗಳ ದೇವರ ಕಡೆಗೆ ಒಮ್ಮೆ ತಿರುಗಿ ನೋಡುವಂತ ಒಂದು ಕ್ಷಣ ಅಥವಾ ಒಂದು ದಿನ ಮಾನವನ ಜೀವಿತದಲ್ಲಿ ಇಲ್ಲದೆ ಹೋಗುತ್ತಿತ್ತೇನೋ ಅನ್ನುವಂತೆ ಭಾಸವಾಗ್ತಾರೆ. ಆದುದರಿಂದಲೇ ಇದನ್ನ ದೇವರು ಅನುಮತಿಸಿರಬಹುದು ಎಂಬುದಾಗಿ ನನ್ನ ಭಾವನೆ. ಇವತ್ತಿನ ದಿನಮಾನಗಳಲ್ಲಿ ನಾವು ಕ್ರಿಸ್ಮಸ್ ಕುರಿತಾಗಿ ಅನೇಕ ಭಾವನೆಗಳನ್ನ, ಅನೇಕ ಆಲೋಚನೆಗಳನ್ನ ಹೊಂದಿದವರಾಗಿದ್ದೇವೆ. ಆದರೆ ಅನೇಕರು ಯಾವುದೇ ಗೊಂದಲವಿಲ್ಲದೆ ಈ ಸಂದರ್ಭದ ಸಂತೋಷವನ್ನ ಸಂತುಷ್ಟಿ ಸಹಿತವಾಗಿ ಸಂಭ್ರಮದಿಂದ ಅನುಭವಿಸ್ತಾರೆ. ಆ ಒಂದು ಕ್ಷಣ ಯಾವ ಯಾವ ಲಾಭಕ್ಕಿಂತ ಶ್ರೇಷ್ಠವಾದದ್ದು, ಎಲ್ಲೂ ಸಿಗಲಾರದಂತ ಅಮೂಲ್ಯವಾದದ್ದು, ಯಾರಿಂದಲೂ ಕೊಡಲಾರದಂತ ಒಂದು ಗಂಭೀರವಾದಂತ ಸಂಪತ್ತು ಎಂಬುದಾಗಿ ಅನ್ನಿಸ್ತದೆ. ಯಾಕಂತಂದ್ರೆ ಕ್ರಿಸ್ತನ ಕುರಿತು ಹೃದಯದಲ್ಲಿ ಆ ಒಂದು ಸಂಭ್ರಮ, ಆ ಸಂತೋಷ, ಪ್ರೀತಿ, ಅದು ಎಂದೋ ಒಂದು ದಿವಸ ನೆನೆಸಿಕೊಳ್ಳೋದ್ರ ಮುಖಾಂತರವಾಗಿ ಅದು ದಿನನಿತ್ಯ ಹೃದಯದಲ್ಲಿ ಅಚೇತನವಾಗಿ ಉಳಿಯುತ್ತಾ, ಆ ಒಂದು ಪ್ರೀತಿ ದಿನನಿತ್ಯವೂ ಕ್ರಿಸ್ತನನ್ನ ನಾವು ನಮ್ಮ ಹೃದಯದಲ್ಲಿ ಪ್ರೀತಿಸುತ್ತಾ, ಆತನ ಮಾರ್ಗದರ್ಶನಗಳಲ್ಲಿ ಆಸಕ್ತಿಯುಳ್ಳವರಾಗಿ ಬೆಳೆಯುತ್ತಾ, ಆ ಒಂದು ಪರಲೋಕದ ಪ್ರೀತಿಯ ಸಂಬಂಧಗಳನ್ನ ಅನುಭವಿಸಲು ದಿನನಿತ್ಯವೂ ಕುಟುಂಬಗಳಲ್ಲಿ, ಎಲ್ಲ ಸಂಬಂಧಗಳಲ್ಲಿ ಆ ಒಂದು ಪ್ರೀತಿಯನ್ನ ಕಾಣಲು ಹಂಬಲಿಸುತ್ತಾ ಬೆರೆಯುವುದಕ್ಕೆ ಈ ಒಂದು ಸಮಯ ಉತ್ತಮವಾದಂತಹ ಅವಕಾಶ ಇದೆ ಎಂಬುದಾಗಿ
ನನಗನಿಸುವಂಥದ್ದಾಗಿದೆ. ಈ ಕಾರಣದಿಂದ ಅವರವರ ಅಭಿಪ್ರಾಯಕ್ಕೆ ಬಿಟ್ಟು ಅವರಿಗೆ ಸಿಗುವಂತ ಸಂತೋಷಗಳನ್ನ ನಮ್ಮ ಯಾವುದೋ ಪರಿಕಲ್ಪನೆಗಳಿಗೆ, ಭಾವನೆಗಳಿಗೆ, ಆಲೋಚನೆಗಳಿಗೆ ಅದನ್ನು ಅಧೀನಪಡಿಸಿ ಕಸುಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಸರಿಯಲ್ಲ ಎಂದು ನನಗನ್ನಿಸುವಂಥದ್ದಾಗಿದೆ. ಈ ಸಂಭ್ರಮದ ಕುರಿತಾಗಿ ಪ್ರಪಂಚದಲ್ಲಿ ಸಂತೋಷವನ್ನೇ ಮನುಷ್ಯನ ಜೀವಿತದಲ್ಲಿ ಅನುಭವಿಸುತ್ತಿರುವುದರಿಂದ ಆ ಸಂತೋಷದ ಕ್ಷಣಗಳನ್ನ ಅನುಭವಿಸುವುದಕ್ಕೆ, ದೇವರ ಜೊತೆಗಿನ ಒಡನಾಟದ ಸಂಬಂಧವನ್ನ ಬಲಪಡಿಸಿಕೊಳ್ಳುವುದಕ್ಕೆ ಇದೊಂದು ಉತ್ತಮವಾದಂತ ಅವಕಾಶದ ಸಮಯವಾಗಿರುವುದರಿಂದ ಇದರ ಬಗ್ಗೆ ಹೆಚ್ಚು ನಾವು ಕುರಿತಾಗಿ ಚಿಂತಿಸದೆ ಆ ಸಮಯದಲ್ಲಿ ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಆಗಬಹುದಾದಂತ ಉತ್ತಮವಾದಂತ ಆಶೀರ್ವಾದಗಳನ್ನು, ಲಾಭಗಳನ್ನು ಚಿಂತಿಸುವುದೇ ಯೋಗ್ಯ ಎಂಬುದಾಗಿ ಕರ್ತನ ಆತ್ಮನು ನಮಗೆ ತಿಳಿಸುವಂತವನಾಗಿದ್ದಾನೆ. ಆದುದರಿಂದ ಈ ಭಾವನೆಗಳನ್ನ ಅವರವರಕ್ಕೆ ಭಾವಕ್ಕೆ ಬಿಟ್ಟು, ಆಲೋಚನೆಗೆ ಬಿಟ್ಟು ಈ ಸಂದರ್ಭವನ್ನ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸುವುದು ದೇವರ ಪೂರ್ವ ನಿಯೋಜಿತ ಸಂಕಲ್ಪವಾಗಿತ್ತು. ಕಾಲವು ಪರಿಪೂರ್ಣವಾಗುವ ತನಕ ಕ್ರಿಸ್ತನು ಈ ಲೋಕಕ್ಕೆ ಬರಲಿಲ್ಲ. ಆದರೆ ತಂದೆಯಾದ ದೇವರ ಚಿತ್ತದ ಮೇರೆಗೆ ಆ ಸಮಯ ಬಂದಾಗ ಆತನನ್ನ ಕಳಿಸುವಂತ ಸಂಕಲ್ಪವು ಈಡೇರಬೇಕಾಗಿತ್ತು. ಆ ಸಮಯ ಬಂತು. ಆ ಸಮಯದಲ್ಲಿ ತಂದೆಯಾದ ದೇವರು ಮೊದಲೇ ತೀರ್ಮಾನಿಸಿದ ಹಾಗೆ ಕ್ರಿಸ್ತನ ಜನನಕ್ಕಾಗಿಯೇ ಮರಿಯಳನ್ನ ಆರಿಸಿಕೊಂಡಿದ್ದನು. ಆ ತಾಯಿಯ ಗರ್ಭದಲ್ಲಿಯೇ ಈ ಲೋಕದಲ್ಲಿ ಆತನು ಹುಟ್ಟಿ ಬರಬೇಕಾಗಿತ್ತು. ಆ ಗರ್ಭವು ಪವಿತ್ರವಾಗಬೇಕಾಗಿತ್ತು. ಅದಕ್ಕಾಗಿ ಆ ಪವಿತ್ರವಾದ ಗರ್ಭವನ್ನ ಜೋಪಾನ ಮಾಡುವುದಕ್ಕಾಗಿ ಯೋಸೇಫನನ್ನು ಕೂಡ ದೇವರು ವ್ಯವಸ್ಥೆ ಮಾಡಿದ್ದನು. ಯೋಸೇಫನು ಕೂಡ ದಾವಿದ ವಂಶದವನಾಗಿದ್ದುಕೊಂಡು ಯೋಸೇಫನು ಮರಿಯಳನ್ನ ಪರಿಗ್ರಹಿಸುವಂತ ವ್ಯವಸ್ಥೆಯನ್ನ ದೇವರು ತನ್ನ ಚಿತ್ತದಲ್ಲಿ ಅದನ್ನು ಸಂಪೂರ್ಣವಾಗಿ ವ್ಯವಸ್ಥಿತಗೊಳಿಸಿದನು. ಆ ಕಾಲ ಬರ್ತದೆ, ಆ ಸಮಯದಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಬರಲೇಬೇಕಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಆಗಿನ ಯಾಜಕ ಸೇವೆಯನ್ನ ನಡೆಸುತ್ತಿದ್ದಂತ ಜಕರ್ಯನಿಗೂ ಅಲ್ಲಿ ಅದ್ಭುತವಾದಂತ, ವಿಶೇಷವಾದಂತ ಆತನ ಜೀವಿತದಲ್ಲಿ ನಡೆಯಬೇಕಾದಂತ ಕಾರ್ಯವನ್ನ ದೇವರು ಆಯೋಜಿಸಿದ್ದಾನೆ. 2 ಕಾರ್ಯಗಳು ನಡೀತದೆ ಒಂದೇ ಸಮಯದಲ್ಲಿ. ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಯೋಹಾನನು ಹುಟ್ಟಿ ಬರಬೇಕಾಗ್ತದೆ. ಸ್ನಾನಿಕನಾದ ಯೋಹಾನನು ಎಲಿಯನ ರೂಪದಲ್ಲಿ ಈ ಲೋಕದಲ್ಲಿ ಬಂದು ಯೇಸು ಕ್ರಿಸ್ತನ ಜನನದ ಕುರಿತಾಗಿ, ಆತನ ಸೇವೆಯ ಕುರಿತಾಗಿ, ಆತನ ಜವಾಬ್ದಾರಿಕೆ ಕರ್ತವ್ಯದ ಕುರಿತಾಗಿ ಪ್ರಪಂಚದಕ್ಕೆ ಅರಿವನ್ನು ಹುಟ್ಟಿಸಬೇಕಾಗಿದೆ. ವಿಶೇಷವಾಗಿ ಇಸ್ರೇಲ್ ಜನಾಂಗಕ್ಕೆ ಆತನ ಬಗ್ಗೆ ಪರಿಚಯಿಸಬೇಕಾಗಿದೆ. ಅದಕ್ಕಾಗಿ ಜಕರನಿಗೆ ಎಲಿಜಬೆತಳಿಗೂ ಮುಪ್ಪಿನ ಮುದುಕನಾಗುವ ತನಕ ಗರ್ಭವನ್ನ ತಡೆದು, ಅವನು ಮುದುಕನಾದಾಗ ಗರ್ಭವನ್ನ ಅವನ ಹೆಂಡತಿ ಎಲಿಜಬೆತಳು ಗರ್ಭವತಿಯಾಗಿ ಮಾಡಿ, ಅಲ್ಲಿ ಸ್ನಾನಿಕನಾದ ಯೋಹಾನನು ಕ್ರಿಸ್ತನಿಗೆ ಮುಂಚಿತವಾಗಿ 6 ತಿಂಗಳು ಹುಟ್ಟಿ ಬರುವುದಂತೆ ವ್ಯವಸ್ಥೆ ಮಾಡ್ತಾನೆ. ಇಲ್ಲಿ ಮರಿಯಳನ್ನ ಆರಿಸಿಕೊಂಡು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾನೆ. ತಂದೆಯಾದ ದೇವರ ಸಂಕಲ್ಪ ಈ ಭೂಮಿ ಮೇಲೆ ನೆರವೇರಲೇಬೇಕು. ಅದನ್ನ ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಈ ಸಂಕಲ್ಪ ನೆರವೇರುವಾಗ ಪಟ್ಟಂತ ಪ್ರಯಾಸ, ಪರಿಶ್ರಮ ಮತ್ತು ಆ ಪರಿಶ್ರಮಕ್ಕೆ ಕಾರಣಗಳನ್ನ ನಾವು ನೋಡುವಾಗ, ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಲೋಕ ರಕ್ಷಕನನ್ನಾಗಿ ಕಳಿಸುವಾಗ
ಆತನನ್ನ ಯಾವುದೋ ಒಂದು ಅರಮನೆಯಲ್ಲಿ, ಸಿಂಹಾಸನದಲ್ಲಿ, ಸುಖದ ಸುಪ್ಪತ್ತಿಗೆಯಲ್ಲಿ, ರಾಜರ ಮಧ್ಯದಲ್ಲಿ ಆಡಳಿತ ಮಾಡುವುದಕ್ಕೆ ಕಳಿಸದೆ ಕೇವಲ ದರಿದ್ರನಾಗಿ ಗೋದಲಿಯಲ್ಲಿ ಒಂದು ಅಂಗುಲ ಸ್ಥಳವು ಆತನಿಗೆ ಇಲ್ಲದಂತ ಪರಿಸ್ಥಿತಿಯಲ್ಲಿ ಈ ಲೋಕಕ್ಕೆ ಆತನಿಗೆ ಯಾವುದೇ ರೀತಿಯಾದಂತ ವಾರಸ್ಥಾನವನ್ನ ಕೊಡದೆ ನಿರ್ಗತಿಕನಾಗಿ ಕಳಿಸುವಂತವನಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯ ಮೇಲೆ ನಿರ್ಗತಿಕನಾಗಿ ಹುಟ್ಟಿ ನಿರ್ಗತಿಕನಾಗಿ ನಿರ್ಮಿಸಬೇಕಾದದ್ದು ಸತ್ಯ, ವಾಸ್ತವ. ಈ ಸತ್ಯವನ್ನ ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಈ ಕಾರಣದಿಂದಲೇ ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಗೋದಲಿಯಲ್ಲಿ ಹುಟ್ಟಿ ಬರುವ ಹಾಗೆ ಗೋದಲಿಯನ್ನ ಆರಿಸ್ಕೊಳ್ತಾನೆ. ಪ್ರಾಮುಖ್ಯವಾಗಿ ಗೋದಲಿ ದುರ್ವಾಸನೆಯಿಂದ ಕೂಡಿರುವಂತ ಸ್ಥಳ. ಅಲ್ಲಿ ನಿಲ್ಲುವುದಕ್ಕೂ ಕೂತ್ಕೊಳ್ಳುವುದಕ್ಕೂ ಹೆಚ್ಚು ಕಾಲ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ಭೂಮಿಯು ಸಹ ಪಾಪದಿಂದ ತುಂಬಿರುವಂತ ಒಂದು ಸ್ಥಳ. ಇಲ್ಲಿ ದೇವ ಜನರು ಹೆಚ್ಚು ಕಾಲ ಬದುಕುವುದಕ್ಕೂ ಈ ಲೋಕದ ಸಂತೋಷ ಸಂಭ್ರಮಗಳನ್ನ ಅನುಭವಿಸುವುದಕ್ಕೂ ಆಸ್ಪದವಿಲ್ಲ. ಇಲ್ಲಿ ಬದುಕಿದರು, ಇಲ್ಲಿ ಜೀವಿಸಿದರು, ಇಲ್ಲಿ ಕ್ರಿಸ್ತನಿಗಾಗಿ ಜೀವಿಸುವಂತ ಪ್ರತಿಯೊಬ್ಬರು ಈ ಸುಖಕ್ಕಿಂತ, ಇಲ್ಲಿನ ಸಂಭ್ರಮಕ್ಕಿಂತ ಪರಲೋಕದ ಸಂಭ್ರಮವನ್ನೇ ಎದುರು ನೋಡುತ್ತಾ ಬದುಕುವಂತವರಾಗಿರ್ತಾರೆ. ಮತ್ತೆ ಈ ಭೂಮಿ ಮೇಲೆ ಕ್ರಿಸ್ತನನ್ನ ಪ್ರೀತಿಸುವಂತ, ಕ್ರಿಸ್ತನಿಗಾಗಿ ಹಂಬಲಿಸುವಂತ, ಕ್ರಿಸ್ತನನ್ನ ಆರಿಸಿಕೊಂಡಂತಹ ಜನರು ಪರಲೋಕ ಭಾವದವರು, ಪರಲೋಕ ಸಂಸ್ಥಾನದವರು, ಈ ಭೂಮಿ ಮೇಲೆ ಪ್ರವಾಸಿಗಳು ಆಗಿರುತ್ತಾರೆ. ಹೀಗಿರುವುದರಿಂದ ಈ ವಾಸ್ತವವನ್ನ ಮಾನವನ ಜೀವಿತಕ್ಕೆ ಆರಂಭದಲ್ಲಿಯೇ ಮನುಷ್ಯನ ಪರಿಕಲ್ಪನೆಗೆ ತರಲಿಕ್ಕಾಗಿ ದೇವರು ಈ ಉನ್ನತವಾದ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಈ ಲೋಕ ಶಾಶ್ವತವಲ್ಲ. ಈ ಲೋಕದಲ್ಲಿ ಇರುವಂತದ್ದೆಲ್ಲವೂ ಗತಿಸಿ ಹೋಗುವಂತದ್ದಾಗಿದೆ. ಇದು ಕೇವಲ ದುರವಸ್ಥೆಯಲ್ಲಿ ಇರುವಂತ ಲೋಕ. ಈ ಲೋಕದಲ್ಲಿ ವಾಸಿಸುವಂತ ಮನುಷ್ಯನು ತನ್ನ ಪರಿಶುದ್ಧವಾದಂತ, ಪವಿತ್ರವಾದಂತ ಸುಸ್ಥಿತಿಯನ್ನ ಪರಲೋಕದಲ್ಲಿ ಮಾತ್ರ ಹೊಂದಲಿಕ್ಕೆ ಸಾಧ್ಯ. ಆ ಪರಿಶುದ್ಧವಾದಂತ ವಾತಾವರಣವನ್ನ, ಪ್ರಸನ್ನತೆಯನ್ನ ಮನುಷ್ಯನು ಕಳೆದುಕೊಂಡಿದ್ದಾನೆ. ಕಳೆದುಕೊಂಡಂತ ಆ ಒಂದು ಪರಿಶುದ್ಧವಾದಂತ ಸಂತೋಷ ಸಂಬಂಧವನ್ನ ಪುನಃಸ್ಥಾಪಿಸಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ದಾನೆ. ಈ ಭೂಮಿ ಮೇಲೆ ಮನುಷ್ಯನನ್ನ ಇಂಥ ದುರವಸ್ಥೆಯ ವಶದಲ್ಲಿ, ಬಂಧನದಲ್ಲಿ ಇಟ್ಟುಕೊಂಡಿರುವಂತ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ನಿತ್ಯವಾದಂತ ಜೀವದಲ್ಲಿ, ನಿತ್ಯವಾದಂತ ಸಂತೋಷದಲ್ಲಿ, ನಿರಂತರವಾದಂತ ಶಾಶ್ವತವಾದಂತ ಯುಗ ಯುಗಾಂತರಗಳವರೆಗೂ ಜೀವಿಸುವಂತ ಅವಕಾಶಗಳನ್ನ ಮಾನವನ ಜೀವಿತದಲ್ಲಿ ಕಲ್ಪಿಸಿಕೊಡೋದಕ್ಕೋಸ್ಕರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ ಯಾರು ಎಂದು ಕಂಡಿಲ್ಲ. ಯಾರು ದೇವರನ್ನ ಕಾಣದೇ ಇರುವುದೇ ಇರೋದ್ರಿಂದ ದೇವರು ಹೀಗಿದ್ದಾನೆ, ದೇವರ ಸ್ವಭಾವ ಹೀಗಿದೆ, ದೇವರ ಬಯಕೆಗಳು ಹೀಗಿದೆ, ದೇವರ ಆಲೋಚನೆಗಳು ಹೀಗಿದೆ. ದೇವರು ತಾನು ಸೃಷ್ಟಿ ಮಾಡಿದಂತ ಮಾನವನನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ತನ್ನ ಸ್ವರೂಪದಲ್ಲಿ ಪ್ರತಿಯೊಬ್ಬ ಮಾನವನನ್ನ ಸೃಷ್ಟಿ ಮಾಡಿರುವುದರಿಂದ ಈ ಭೂಮಿ ಮೇಲೆ ಹುಟ್ಟುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ಸೃಷ್ಟಿಕರ್ತನಾದ ದೇವರಿಗೆ ಮಕ್ಕಳಾಗಿದ್ದಾರೆ. ಆತನ ಮಕ್ಕಳೆಲ್ಲರನ್ನು ಆತನು ಒಂದೇ ಬಗೆಯಾಗಿ ಪ್ರೀತಿಸ್ತಾನೆ ಮತ್ತು ಆತನ ಮಕ್ಕಳೆಲ್ಲರೂ ಆತನ ಸ್ವಭಾವದಲ್ಲಿ ಪಾಲು ಹೊಂದಿದವರಾಗಿ ಆತನಂತೆಯೇ ಇರಬೇಕೆಂಬುದಾಗಿ ಬಯಸುತ್ತಾನೆ. ಆತನಲ್ಲಿದ್ದಂತ ಸಾರೂಪ್ಯವನ್ನ ಅದಕ್ಕಾಗಿಯೇ ಆದಾಮನಿಗೆ ಕೊಟ್ಟಿದ್ದಾನೆ. ಆ ಸಾರೂಪ್ಯವನ್ನು ಆದಾಮನು
ದೇವರ ಮಾತನ್ನ ಮೀರಿದ ಪ್ರಯುಕ್ತ ಆದಂತ ಪಾಪದ ಶಾಪದಿಂದ ಕಳಕೊಂಡಿದ್ದಾನೆ. ಈ ಕಾರಣದಿಂದ ಆತನ ಅಪರಾಧದ ನಿಮಿತ್ತ ಬಂದ ಶಾಪವಾಗಿ ಹುಟ್ಟುವ ಮನುಷ್ಯರೆಲ್ಲರೂ ದೇವರನ್ನ ನೋಡದೆ ಆತನ ಮಹಿಮೆಯನ್ನ ಕಾಣದ ಹಾಗೆ ದೇವರು ಕೊಟ್ಟಿದ್ದ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ. ಮತ್ತೆ ತಂದೆಯಾದ ದೇವರನ್ನ, ಸೃಷ್ಟಿಕರ್ತನನ್ನ ಮುಖಾಮುಖಿಯಾಗಿ ನೋಡುವುದು ಮಾತ್ರವಲ್ಲದೆ ಕಳೆದು ಹೋದಂತ ಈ ತಂದೆ ಮಕ್ಕಳ ಸಂಬಂಧ ಪುನಃಸ್ಥಾಪಿಸಿ ಮತ್ತೆ ಆತನ ಜೊತೆಯಲ್ಲಿ ನಿರಂತರವಾಗಿ ಜೀವಿಸುವಂತ ಸೌಭಾಗ್ಯವನ್ನ ಒದಗಿಸಿಕೊಡುವುದಕ್ಕಾಗಿಯೇ ದೇವರು ತನ್ನ ಎಲ್ಲಾ ಸೃಷ್ಟಿಗಳಲ್ಲಿ, ಎಲ್ಲಾ ಲೋಕಗಳಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಲೋಕವನ್ನ ಪ್ರೀತಿಸಿ, ಈ ಲೋಕದಲ್ಲಿ ಇರುವ ಪ್ರತಿಯೊಬ್ಬ ಮಾನವರನ್ನು ಪ್ರೀತಿಸಿ, ಪ್ರತಿಯೊಬ್ಬ ಮಾನವರ ಹಿತಕ್ಕಾಗಿ ಆ ಒಂದು ಕಳೆದು ಹೋದಂತ ಅಪರಿಮಿತವಾದಂತ ಸಂತೋಷವನ್ನು, ಅನ್ಯೋನ್ಯತೆಯನ್ನು, ಸಂಬಂಧವನ್ನು ಹಾಗೂ ನಿರಂತರವೂ ಜೀವಿಸುವಂತ ಸೌಭಾಗ್ಯವನ್ನು ಹಿಂತಿರುಗಿಸಿಕೊಡುವುದಕ್ಕಾಗಿ ತನ್ನ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನನ್ನ ಜನರು ಅಪಾರ್ಥ ಮಾಡಿಕೊಂಡ್ರು. ಈತನು ರಾಜನಾಗಿ ಬಂದಿದ್ದಾನೆ, ಯಹೂದ ಕುಲವನ್ನ ಆಳ್ತಾನೆ, ಸಿಂಹಾಸನಾಧಿಪತಿ ಆಗ್ತಾನೆ. ಯಹೂದ್ಯರು ಹಾಗೆ ತಿಳ್ಕೊಂಡ್ರು, ಅನ್ಯರು ಹಾಗೆ ತಿಳ್ಕೊಂಡ್ರು. ಆದ್ರೆ ಕ್ರಿಸ್ತನು ಸುವಾರ್ತೆಗಳಲ್ಲಿ ಹೇಳ್ತಾನೆ, ಇದು ನನ್ನ ರಾಜ್ಯ ಅಲ್ಲ, ನಾನು ಈ ಲೋಕದ ರಾಜನಾಗಿ ಬಂದಿಲ್ಲ, ನನ್ನ ರಾಜ್ಯ ಪರಲೋಕದ್ದು. ನಾನು ಸತ್ಯದ ವಿಷಯವಾಗಿ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೇನೆ. ನಿಜವಾದಂತ ಮರ್ಮವನ್ನ, ವಾಸ್ತವವನ್ನ, ಸತ್ಯವನ್ನ ಮನುಷ್ಯನ ಗಮನಕ್ಕೆ ತಂದು ಈ ಭೂಮಿ ಮೇಲೆ ಮನುಷ್ಯನು ತಾನು ಏನ್ ಮಾಡ್ಬೇಕು, ಹೇಗೆ ತನ್ನ ಸೃಷ್ಟಿಕರ್ತನನ್ನ ನೋಡ್ಬೇಕು, ಹೇಗೆ ತಾನು ಕಳೆದುಕೊಂಡಿರುವಂತ ಈ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕು, ಹೇಗೆ ಪಾಪದ ಸಂಬಳ ಮರಣದ ವಶದಿಂದ ಬಿಡುಗಡೆ ಹೊಂದಿ ಪರಲೋಕ ರಾಜ್ಯದ ಮೆಟ್ಟಿಲನ್ನ ಹತ್ತಬೇಕು, ಈ ಸಂಗತಿಗಳನ್ನ ತಿಳಿಸುವುದಕ್ಕಾಗಿ ಮತ್ತು ಈ ಸಂಗತಿಗಳನ್ನ ನೆರವೇರಿಸುವುದಕ್ಕಾಗಿ ಇದು ನನ್ನ ಮುಖಾಂತರವೇ ತಂದೆಯಾದ ದೇವರು ಕಲ್ಪಿಸಿದ ಯೋಜನೆ ಆಗಿರುವುದರಿಂದ ನಾನೇ ಅದನ್ನು ನೆರವೇರಿಸಿ ಮಾನವನಿಗೆ ಪರಲೋಕ ರಾಜ್ಯದ ಮೆಟ್ಟಿಲಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಎನ್ನುವಂತ ಸತ್ಯವನ್ನ ಆತನು ತಿಳಿಸುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ನಾವು ಅನುಭವಿಸುವಂತ ಎಲ್ಲ ಸಂತೋಷ, ಎಲ್ಲ ಸುಖಗಳು ಕ್ರಿಸ್ತನನ್ನ, ಆತನ ಮಹಿಮೆಯನ್ನ ಹೊಂದುವುದಕ್ಕಾಗಿಯೇ ಆಗಬೇಕೆ ಹೊರತು ಪಾಪದ ಬಂಧನದಲ್ಲಿ ಸೈತಾನನ ವಶಕ್ಕೆ ಒಪ್ಪಿಸಲ್ಪಡುವುದಕ್ಕಾಗಿ ಯಾವ ಸಂತೋಷಗಳು ನಮಗೆ ಬೇಕಾಗಿರುವುದಿಲ್ಲ. ಆದುದರಿಂದ ಈ ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬ ಕ್ರಿಸ್ತನ ಈ ಒಂದು ಜನನದ ಸಂಭ್ರಮವನ್ನ ಆಚರಿಸುವಂತ, ಅನುಭವಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಗಳು ಈ ಸಂದೇಶವು ಏನೆಂಬುದಾಗಿ ಹೇಳುವಾಗ, ಉಂಡರು, ತಿಂದರು, ಕುಡಿದರು, ಏನೇ ಮಾಡಿದರೂ ದೇವರ ಘನತೆಗಾಗಿ ನಾವು ಮಾಡಬೇಕಾಗಿ, ದೇವರ ವಾಕ್ಯದಲ್ಲಿ ತಿಳಿಸುವ ಪ್ರಕಾರವಾಗಿ ಯಾವುದೇ ಸಮಯದಲ್ಲಿ ನಮ್ಮ ಯಾವ ಕೃತ್ಯಗಳು, ಯಾವುದೇ ಸಂಭ್ರಮಗಳು, ಯಾವುದೇ ಸಂತೋಷದ ಕೂಟಗಳು ಕರ್ತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡುವಂತದ್ದಾಗಿರಬೇಕಾಗಿದೆ. ಯೇಸು ಕ್ರಿಸ್ತನು ತನ್ನ ಜನನದ ಕುರಿತಾಗಿ ಸಂದೇಶವನ್ನ ಕಳಿಸುವಾಗ ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ ಹೇಳಿದನು. ನಮ್ಮಂತೆಯೇ ನಮ್ಮ ನೆರೆಯವನನ್ನ ಪ್ರೀತಿಸುವುದು ಹೇಗೆ ಎಂಬುದನ್ನ ಆತನು ಈ ಲೋಕದಲ್ಲಿ ಇದ್ದು ನಮಗೆ ತೋರಿಸಿಕೊಟ್ಟನು. ಬಡವರನ್ನ ಸಂಧಿಸಿದನು, ಅನಾಥರನ್ನ ಸಂಧಿಸಿದನು, ಕಷ್ಟ ಕಾಯಿಲೆಗಳಲ್ಲಿದ್ದವರನ್ನ ಸಂಧಿಸಿದನು, ಅವರನ್ನ ಮುಟ್ಟಿದನು, ವಾಸಿ ಮಾಡಿದನು, ಅವರ ಸಂಕಷ್ಟಗಳನ್ನ ಪರಿಹರಿಸಿದನು, ಅವರ ದುಃಖಗಳನ್ನ ನಿವಾರಿಸಿದನು, ಅವರ ಜೀವಿತದಲ್ಲಿ ಸಂತೋಷವನ್ನು, ಸಮಾಧಾನವನ್ನು, ಸಮೃದ್ಧಿಯನ್ನು ತಂದುಕೊಟ್ಟನು. ಎಲ್ಲದಕ್ಕಿಂತ ಮಿಗಿಲಾಗಿ ಪಾಪದ ಸಂಬಳ ಮರಣದಿಂದ ಬಿಡುಗಡೆಯನ್ನ ನೀಡಿ ನಂಬುವಂತ ಪ್ರತಿಯೊಬ್ಬ ಮಾನವನಿಗೂ ನಿತ್ಯ ಜೀವದ ಬಾಧ್ಯತೆಯನ್ನು
ತನ್ನನ್ನು ಸೃಷ್ಟಿಸಿದಂತ ತನ್ನ ಸೃಷ್ಟಿಕರ್ತನನ್ನು, ತನ್ನ ತಂದೆಯನ್ನ ಮತ್ತೆ ತಿರುಗಿ ನೋಡುವಂತ ಅವಕಾಶವನ್ನು ಒದಗಿಸಿಕೊಟ್ಟನು. ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಆತನನ್ನ ನಂಬುವುದರ ಮುಖಾಂತರವಾಗಿ ಆತನ ಈ ಗುಣ ಸ್ವಭಾವಗಳನ್ನ ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿ ಆತನು ಉಚಿತಾರ್ಥ ವರವಾಗಿ ಕೊಟ್ಟು ಆತನ ಸ್ವಭಾವದಲ್ಲಿ ನಾವು ಪಾಲು ಹೊಂದಿ ಆತನ ಭಾವನೆಗಳನ್ನೇ ನಾವು ಹೊಂದಿದವರಾಗಿ ತಂದೆಯಾದ ದೇವರು ಏನು ಆಲೋಚನೆ ಮಾಡ್ತಾನೆ ಅದೇ ಆಲೋಚನೆ ಉಳ್ಳವರಾಗಿ ಆತನು ಹೇಗೆ ನಡ್ಕೊಳ್ತಾನೆ ಅದೇ ರೀತಿ ಈ ಭೂಮಿ ಮೇಲೆ ನಮ್ಮಂತೆ ಇರುವಂತ ಇತರರ ಜೊತೆಯಲ್ಲಿ ನಾವು ನಡೆದುಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟನು. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ತಾನು ಈ ಭೂಮಿ ಮೇಲೆ ಇದ್ದಾಗ ಈ ಮಾತುಗಳನ್ನ ಹೇಳಿದನು. ಮತ್ತಾಯ ಬರೆದಂತ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಮಾತುಗಳನ್ನ ತಿಳಿಸ್ತಾನೆ. ನಮ್ಮ ಸತ್ಯವೇದವನ್ನ ಮತ್ತಾಯ ಬರೆದಂತ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಈ ಮಾತುಗಳನ್ನ ತಿಳಿಸ್ತಾನೆ. 5 ಮತ್ತು 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಹೇಳ್ತಾನೆ, ಓಕೆ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ಇಲ್ಲದವರಾಗಿ ಇರ್ರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಭೂಮಿ ಮೇಲೆ ತಂದೆಯ ಮನಸ್ಸನ್ನ ಅರಿತವರಾಗಿ ಆತನಿಗೆ ಸಂತೋಷವನ್ನ ಉಂಟು ಮಾಡುವಂತ ಮಕ್ಕಳಾಗಿ ನಾವು ಮಾಡುವಂತ ಪ್ರತಿಯೊಂದು ಸಂತೋಷದ ಕೂಟಗಳು, ಸಂಭ್ರಮದ ಆಚರಣೆಗಳು ಯಾವ ದೋಷವೂ ಇಲ್ಲದೆ ತಂದೆಯಾದ ದೇವರಿಗೆ ಸಂತೋಷವನ್ನ ತರುವಂತ ಕೂಟಗಳಾಗಿರಬೇಕು. ಆತನಿಂದ ಆಶೀರ್ವಾದವನ್ನ ಪಡ್ಕೊಳ್ಳುವಂತ ಕೂಟಗಳಾಗಿರಬೇಕು. ಪರಲೋಕ ರಾಜ್ಯದಲ್ಲಿ ನಮ್ಮ ವಿಷಯದಲ್ಲಿ ಸಂತೋಷಿಸುವಂತ ಕೂಟಗಳಾಗಿರಬೇಕು. ಅಂತಹ ರೀತಿಯಾದಂತಹ ಸಂಭ್ರಮವನ್ನ ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ದಿನದಲ್ಲಿ ಅನುಭವಿಸುವುದಕ್ಕೆ ಆಚರಿಸುವುದಕ್ಕೆ ಪರಲೋಕದಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಯಾಕಂತಂದ್ರೆ ಅದರಿಂದ ದೇವರಿಗೆ ಮಹಿಮೆ ಆಗುವಂತದ್ದಾಗಿ, ದೇವರಿಗೆ ಮಹಿಮೆ ಆಗುವಂತ ದೇವರ ಸ್ವಭಾವಗಳನ್ನ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ತನ್ನನ್ನು ಪ್ರೀತಿಸುವಂತ ಕ್ರಿಸ್ಮಸ್ ಮುಖಾಂತರವಾಗಿ ಆತನನ್ನ ಅತ್ಯುನ್ನತವಾಗಿ ಪ್ರೀತಿಸುವಂತ ದೇವರ ಮಕ್ಕಳಿಗೆ ಈ ಮಾತುಗಳನ್ನ ಹೇಳ್ತಾನೆ. ನಿಮ್ಮನ್ನು ಹಿಂಸಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನಿಮ್ಮ ವೈರಿಯನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಜನರು ನಿಮಗೆ ಏನು ಮಾಡಬೇಕೆಂಬುದಾಗಿ ನೀವು ಬಯಸುತ್ತೀರೋ ಅದನ್ನೇ ಮೊದಲು ನೀವು ಅವರಿಗೆ ಮಾಡಿರಿ ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಹೊತ್ತು ಈ ಸಂಭ್ರಮ ದೇವರ ಚಿತ್ತಕ್ಕೆ, ದೇವರ ಮನಸ್ಸಿಗೆ, ದೇವರ ಆಲೋಚನೆಗೆ ಸಂತೋಷ ತರುವಂತದ್ದಾಗಿರಲಿ. ದೇವರ ತನ್ನ ಪರಲೋಕದ ಆ ಸಿಂಹಾಸನದಿಂದ ತನ್ನ ಮಕ್ಕಳನ್ನ ನೋಡಿ ತನ್ನ 2 ಕೈಗಳಿಂದ ಪ್ರತಿಯೊಂದು ಕುಟುಂಬಗಳನ್ನ ಸಂತೃಪ್ತಿಯಿಂದ ಇಂಥ ಮಕ್ಕಳನ್ನ ಪಡೆದದ್ದು ಧನ್ಯ ಎಂಬುದಾಗಿ ನಮ್ಮನ್ನ ಆಶೀರ್ವದಿಸುವಂತ ಆಚರಣೆ ಸಂಭ್ರಮ ಈ ವರ್ಷ ಪ್ರತಿ ಕ್ರಿಸ್ಮಸ್ ಅನ್ನ ಅನುಭವಿಸುವಂತ ಪ್ರತಿಯೊಬ್ಬ ಕ್ರಿಸ್ತ ವಿಶ್ವಾಸಿಗಳಿಗೂ ಒದಗಿ ಬರಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳು ನೀವು ಎಲ್ಲಿ ಹೇಗೆ ಯಾವುದೇ ರೀತಿಯಲ್ಲಿ ಈ ಸಂಭ್ರಮದಲ್ಲಿ ಪಾಲು ಹೊಂದಿದ್ದರೂ ಪರಲೋಕದಲ್ಲಿರುವ ನಮ್ಮ ತಂದೆಯು
ಸಂತೋಷ ಪಡುವಂತ ಆ ಒಂದು ಸಂದರ್ಭವನ್ನ ನಿರ್ಮಿಸುವುದಕ್ಕಾಗಿ ನಮ್ಮ ಈ ಹಬ್ಬ, ಈ ಆಚರಣೆ, ಈ ಸಂತೋಷ ಮೀಸಲಾಗಿರ್ಲಿಕ್ಕಾಗುವಂತೆ ಪವಿತ್ರಾತ್ಮನು ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ದೇವರ ಕೃಪಾ ಸನ್ನಿಧಾನಕ್ಕೆ ಈ ಸಂಭ್ರಮದಲ್ಲಿ ಸುರಕ್ಷಿತವಾಗಿ ನಮ್ಮೆಲ್ಲರನ್ನು ದೇವರು ತನ್ನ ಪರಲೋಕದ ಸಂತೋಷವನ್ನು, ಸುಖವನ್ನು, ನೆಮ್ಮದಿಯನ್ನು ತುಂಬಿ ಆತನ ಮಹಿಮೆಗಾಗಿ ಮುಂಬರ್ತಕ್ಕಂಥ ಹೊಸ ವರ್ಷದಲ್ಲಿ ಆತನ ಘನತೆಗಾಗಿ ನಮ್ಮೆಲ್ಲರನ್ನ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ. ಎಲ್ಲರಿಗೂ ಶುಭ ಕ್ರಿಸ್ಮಸ್. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಕೂಟವನ್ನ ಮುಕ್ತಾಯ ಮಾಡುವಾಗೆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸೋಣ. ಕ್ರಿಸ್ತನನ್ನ ನಂಬಿರುವಂತಹ ಪ್ರತಿಯೊಬ್ಬರೂ ಸಹ ಆತನ ಮಕ್ಕಳೇ. ವಿಧ ವಿಧವಾಗಿ ದೇವರನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಕಾಲ ಬರ್ತದೆ, ಸತ್ಯ ಎಲ್ಲರಿಗೂ ತಿಳಿತದೆ. ಸತ್ಯ ಏನೆಂಬುದಾಗಿ ತಿಳಿದಾಗ ಕರ್ತನು 4 ದಿಕ್ಕುಗಳಿಂದ ತನ್ನವರನ್ನ ಒಟ್ಟುಗೂಡಿಸ್ತಾನೆ. ಒಂದೇ ಹಿಂಡು, ಒಬ್ಬನೇ ಕುರುಬನು, ಒಂದೇ ಮಂದಿ ಆಗ್ತದೆ. ಅಲ್ಲಿ ನಾವೆಲ್ಲರೂ ಎಲ್ಲಾ ಸಭೆಗಳಿಂದ ಒಟ್ಟಾಗಿ ಸೇರಿದ್ರು ಸಹ ಒಂದೇ ಮನಸ್ಸುಳ್ಳವರಾಗಿ, ಒಂದೇ ಆರಾಧನೆಯಿಂದ ಒಬ್ಬನೇ ತಂದೆಯಾದ ದೇವರನ್ನ ತೃಪ್ತಿಯಿಂದ ಆರಾಧನೆ ಮಾಡ್ತೇವೆ. ಆ ಸಮಯ ಬರುವ ತನಕ ದೇವರು ನಮ್ಮ ಸ್ಥಳಗಳಲ್ಲಿ, ನಮ್ಮ ನಂಬಿಕೆಗಳಲ್ಲಿ, ವಿಶ್ವಾಸಗಳಲ್ಲಿ ತನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಒಂದೇ ನಂಬಿಕೆಗೆ ತರುವ ಕಾರ್ಯಗಳನ್ನ ನಿರಂತರವಾಗಿ ನಡೆಸಲಿ, ನಮ್ಮನ್ನು ಒಟ್ಟುಗೂಡಿಸಲಿ. ಆತನ ರಾಜ್ಯದಲ್ಲಿ ಸದಾ ಕಾಲ ದೇವರ ಮಕ್ಕಳಾಗಿ ಆತನೊಡನೆ ಸಂಭ್ರಮಿಸುವಂತ ಸೌಭಾಗ್ಯವನ್ನ ನಮ್ಮೆಲ್ಲರಿಗೂ ತರಲಿ. ಮತ್ತು ಮುಂಬರ್ತಕ್ಕಂಥ ಹೊಸ ವರ್ಷ ಹರ್ಷ, ಉಲ್ಲಾಸ, ಸಂತೋಷ, ಸಮಾಧಾನ, ಸಂತೃಪ್ತಿ, ನೆಮ್ಮದಿ, ಸಫಲತೆಯಿಂದ ತುಂಬಿರಲಿ. ನಿತ್ಯ ಜೀವಕ್ಕೆ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅದಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬವು ಇತರರಿಗೆ ನಾವು ಉಪಯೋಗಿಸಲ್ಪಡುವಂತೆ, ನಮ್ಮಿಂದ ಅನೇಕರ ಕಣ್ಣೀರುಗಳು ಒರೆಸಲ್ಪಡುವಂತೆ, ದುಃಖಗಳು ಶಮನವಾಗುವಂತೆ, ಕಷ್ಟಗಳು ತೀರುವಂತೆ, ಬಡತನ ನೀಗುವಂತೆ, ಹಸುವು ಇಂಗುವಂತೆ, ಬಾಯಾರಿಕೆಗಳು ನಿವಾರಿಸಲ್ಪಡುವಂತೆ ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಲಿ, ನಮ್ಮೆಲ್ಲರನ್ನ ಉಪಯೋಗಿಸಿಕೊಳ್ಳಲಿ. ಅಂತ ಆತ್ಮನ ಬಲವನ್ನ ನಮ್ಮೆಲ್ಲರಿಗೂ ನೀಡ್ಲಿಕ್ಕಾಗುವಂತೆ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ನಮ್ಮ ಚಿಕ್ಕಪ್ಪ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಕೃಷ್ಣಪ್ಪ. ಓಕೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡ್ತೀರಾ? ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ನಿನ್ನ ಪಾದ ಸನ್ನಿಧಿಯಲ್ಲಿ ಕರ್ತಂದು ಸ್ವಾಮಿ, ನಿನ್ನ ವಾಕ್ಯಗಳನ್ನು ಆಲಿಸುವ ಈ ಒಂದು ಅವಕಾಶವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಈ ಒಂದು ಕ್ರಿಸ್ಮಸ್ ಹಬ್ಬದ ಮುನ್ನಾ ದಿನದಲ್ಲಿ ಸ್ವಾಮಿ, ನಿನ್ನ ವಾಕ್ಯಗಳನ್ನ ನಾವು ಆಲಿಸಿರುವಾಗ ಅಪ್ಪ ತಂದೆ, ಈ ಹಬ್ಬವನ್ನ ಆಚರಿಸುವ ಒಂದು ಉದ್ದೇಶವನ್ನ ನಮಗೆ ನಿನ್ನ ಭಕ್ತರ ಮೂಲಕ, ನಿನ್ನ ದಾಸನ ಮೂಲಕ ನಮಗೆ ತಿಳಿಯಪಡಿಸಿದ್ದೆ ಸ್ವಾಮಿ. 2000 ವರ್ಷಗಳ ಹಿಂದಿನಿಂದಲೇ ಸ್ವಾಮಿ ನೀನು ಈ ಲೋಕದಲ್ಲಿ ನರಾವತಾರವನ್ನ ಎತ್ತಿ ನಮ್ಮೆಲ್ಲರ ದೋಷ ಪಾಲುಗಳನ್ನ ನಿವಾರಿಸ್ಲಿಕ್ಕೋಸ್ಕರವಾಗಿ ನಿನ್ನನ್ನ ನೀನು ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟುವುದಕ್ಕಾಗಿ ಸ್ವಾಮಿ ಜನ್ಮ ತಾಳಿದ ಒಂದು ಸಂದರ್ಭವನ್ನ ಅಪ್ಪ ತಂದೆಯೇ ನಾವು ಹಿಂದಿನವರೆಗೂ ಧ್ಯಾನ ಮಾಡುತ್ತಾ ಬರುವವರಾಗಿದ್ದೇವೆ ಸ್ವಾಮಿ. ತಂದೆ, ನಿನ್ನ ಒಂದು ಜನ್ಮ ದಿನವು ಯಾವ ರೀತಿಯಲ್ಲಿ ವಿಶೇಷವಾಗಿ ಎಲ್ಲ ಜನರಿಗೆ ಪರಿಣಮಿಸಿತೋ
ಆ ಒಂದು ಅಂಶವನ್ನ ನಾವು ಎತ್ತಿ ಹಿಡಿದು ಸ್ವಾಮಿ ಸ್ವಾರ್ಥಿಯಾಗಿ ಸಾರ್ಲಿಕ್ಕೆ ಆಗುವಂತೆ ಈ ಒಂದು ಅವಕಾಶವನ್ನ ಎಲ್ಲ ಕ್ರೈಸ್ತ ಬಾಂಧವರಿಗೆ ನೀನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳಪ್ಪ. ಹೌದಪ್ಪ, ನಿನ್ನ ಜನ್ಮ ಸಾಧ್ಯವಿಲ್ಲದಿದ್ದರೆ ಸ್ವಾಮಿ ನಾವು ಪಾಪಿಗಳಾಗಿಯೇ ಈ ಒಂದು ಲೋಕದ ಜೀವಿತವನ್ನ ಮುಗಿಸಿ ಮತ್ತೆ ಹೊಸ ಒಂದು ಲೋಕದಲ್ಲಿ ಸ್ವಾಮಿ ನಿನ್ನ ನಿತ್ಯ ರಾಜ್ಯದಲ್ಲಿ ಸೇರ್ಲಿಕ್ಕೆ ಅವಕಾಶ ಇರ್ತಾ ಇರ್ಲಿಲ್ಲ ಎಂಬುದನ್ನ ನಾವು ಅರಿತವರಾಗಿ ಅಪ್ಪ ತಂದೆ, ನಿನ್ನ ಜನ್ಮ ದಿನವು ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನ ಅರಿತುಕೊಂಡು ಅದನ್ನ ಇತರರಿಗೆ ತಿಳಿಸುವ ಈ ಒಂದು ಶುಭ ದಿನವನ್ನ ನಮ್ಮೆಲ್ಲರಿಗೆ ನೀನು ದಯಪಾಲಿಸಿಕೊಟ್ಟಿದ್ದೆ. ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ ಸ್ವಾಮಿ. ಇಂಥ ಒಂದು ಶುಭ ದಿನಗಳಲ್ಲಿ ಅನೇಕ ಮಕ್ಕಳು ಸ್ವಾಮಿ ನಾನಾ ರೀತಿಯ ಕಾಯಿಲೆ, ಕಷ್ಟಗಳಲ್ಲಿ, ನೋವು, ಬಡತನಗಳಲ್ಲಿ, ಸಮಸ್ಯೆಗಳಲ್ಲಿ, ಹಿಂಸೆಗಳಲ್ಲಿ, ಯುದ್ಧಗಳಲ್ಲಿ ಸ್ವಾಮಿ ಪ್ರಕೃತಿ ವಿಕೋಪಗಳಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಅಂಥ ಮಕ್ಕಳನ್ನು ಕೂಡ ನೀನು ಸಂತೈಸಬೇಕು ಸ್ವಾಮಿ. ಪಾಪಗಳಿಂದ ಹೇಗೆ ಬಿಡುಗಡೆ ಕೊಡುವ ಶಕ್ತಿ ನಿನ್ನಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಸ್ವಾಮಿ ಈ ಲೋಕದ ಎಲ್ಲಾ ರೀತಿಯ ನೋವು ಸಂಕಟಗಳಿಂದ ಬಿಡುಗಡೆ ಕೊಡುವ ಶಕ್ತಿ ನಿನ್ನಲ್ಲಿದೆ ಸ್ವಾಮಿ. ಆ ಶಕ್ತಿಯ ಮೂಲಕ ಎಲ್ಲರಲ್ಲಿ ಶಾಂತಿ, ಸಮಾಧಾನದ ವಾತಾವರಣ ದಯಪಾಲಿಸಿಕೊಡ ಸ್ವಾಮಿ. ಪ್ರೀತಿಯ ಅನ್ಯೋನ್ಯತೆಯನ್ನ ದಯಪಾಲಿಸಪ್ಪ ಸ್ವಾಮಿ. ತಂದೆ, ಹೆಚ್ಚೆಚ್ಚಾಗಿ ಈ ಒಂದು ಕಡೆಯ ದಿನಗಳಲ್ಲಿ ನಿನ್ನ ಬರವಣಿಗೆ ಸಿದ್ಧರಾಗುವ ಹಾಗೆ ನಾವು ಕ್ರೈಸ್ತ ಬಾಂಧವರು ಸ್ವಾಮಿ ಸಿದ್ಧರಾಗುವ ಮನಸ್ಸನ್ನ ದಯಪಾಲಿಸ ಕೇವಲ ಹಬ್ಬವನ್ನ ಸಂತೋಷದಿಂದ ಆಚರಿಸಿ ಉಣ್ಣುವುದು, ತಿನ್ನುವುದು, ಸಂಭ್ರಮಿಸುವುದೇ ಮುಖ್ಯವಲ್ಲ. ನಿನ್ನನ್ನು ಅರ್ಥ ಮಾಡಿಕೊಂಡು ಅದನ್ನ ಇತರರಿಗೆ ನಿನ್ನ ಬರವಣಿಗೆ ತಿಳಿಯಪಡಿಸಬೇಕಾದದ್ದು ಒಂದು ಪ್ರಮುಖ ಅಂಶವಾಗಿದೆ ಎಂಬುದನ್ನು ನಿನ್ನ ಜನನದ ಮೂಲಕ ಸುವಾರ್ತೆಯಲ್ಲಿ ಭಾಗಿಗಳಾಗುವ ಹಾಗೆ ಎಲ್ಲರ ಮನಸ್ಸುಗಳಲ್ಲಿ ನೀನು ಮಾತನಾಡಿಸುವ, ಎಲ್ಲರಿಗೆ ಶುಭವನ್ನು ಉಂಟು ಮಾಡಿಸುವ, ಶಾಂತಿ ನೆಮ್ಮದಿಯನ್ನು ಕೊಡಿಸುವ, ನಿನ್ನ ವಾಕ್ಯವನ್ನು ಹಂಚುವಂತ ನಿನ್ನ ಭಕ್ತಾದಿಗಳನ್ನ ಹೆಚ್ಚೆಚ್ಚಾಗಿ ನೀನು ಸಂತೈಸಿ ಬಲಪಡಿಸಿ ಅವರನ್ನ ಇನ್ನೂ ಉತ್ತಮ ರೀತಿಯಲ್ಲಿ ನಿನ್ನ ವಾಕ್ಯವನ್ನ ಹಂಚಲಿಕ್ಕೆ ನವ ಚೈತನ್ಯಗೊಳಿಸು ಸ್ವಾಮಿ. ಈ ದಿನದಲ್ಲಿ ನಿನ್ನ ವಾಕ್ಯವನ್ನ ಹಂಚಿದಂತ ನಿನ್ನ ಮುದ್ದು ಮಗನನ್ನ ನೀನು ಆಶೀರ್ವದಿಸ, ಆತ್ಮಿಕ ಶಾರೀರಿಕ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಆ ಕುಟುಂಬದಲ್ಲಿ ನಿನ್ನ ಮೂಲ್ಯವಾದಂತ ಆಶೀರ್ವಾದ ಸ್ವರಗಳನ್ನ ದಯಪಾಲಿಸಿ ನಡೆಸಪ್ಪ. ಹಾಗೆ ಈ ಝೂಮ್ ಕುಟುಂಬದಲ್ಲಿ ಕೂಡಿ ಬರ್ತಿರುವಂತ ಎಲ್ಲ ಆತ್ಮಗಳನ್ನ, ಆ ಆತ್ಮಗಳಿಗೆ ಸಂಬಂಧಿಸಿದ ಇತರ ಆತ್ಮಗಳನ್ನು ಕೂಡ ನೀವು ಹೆಚ್ಚೆಚ್ಚಾಗಿ ಬಲಪಡಿಸು ಸ್ವಾಮಿ. ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸ್ಲಿಕ್ಕೆ ಮತ್ತು ಶೋಧನೆಗಳಿಂದ ಬಿಡುಗಡೆ ಹೊಂದಲಿಕ್ಕೆ ನೀನೆ ಎಲ್ಲರನ್ನ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾದು ಕಾಪಾಡಿಸುವ. ಈ ಒಂದು ದಿನ ಮತ್ತು ನಾಳೆ ದಿವಸದಲ್ಲಿ ಅದು ನಿನ್ನ ಶುಭ ದಿನ ಎಂಬುದನ್ನ ಎಲ್ಲರೂ ಸಂತೋಷದಿಂದ ಆಚರಿಸುವ ಕೃಪೆ ಮಾಡಿಸುವ. ಹಾಗೂ ತಂದೆಯೇ, ಈ ದಿನಗಳಲ್ಲಿ ಕಾಯಿಲೆ ಕಷ್ಟದಲ್ಲಿ ಇರುವಂತ ಪ್ರಿಯ ಮಕ್ಕಳಿಗೋಸ್ಕರವಾಗಿ ನಿನ್ನಲ್ಲಿ ಮೊರೆಯಿಡುತ್ತೇನಪ್ಪ ಸ್ವಾಮಿ. ಅನೇಕ ಮಕ್ಕಳು ಇನ್ನೂ ರೋಗ ಬಾಧೆಗಳಲ್ಲಿ ಬಳಲ್ತಾ ಇದ್ದಾರಪ್ಪ. ನಮ್ಮ ಝೂಮ್ ಕುಟುಂಬದಿಂದ ಅನೇಕ ಹೆಸರುಗಳನ್ನ ನಾವು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿದ್ದೇವೆ ಸ್ವಾಮಿ. ಆ ಎಲ್ಲ ಮಕ್ಕಳಿಗೆ ನೀನು ನೆಮ್ಮದಿ ಕೊಡಪ್ಪ, ಆರೋಗ್ಯ ಕೊಡು ಸ್ವಾಮಿ, ಸ್ವರಗಳನ್ನ ಅನುಗ್ರಹಿಸು ಸ್ವಾಮಿ. ಹಾಗೆ ಸಹೋದರ ಲೋಕೇಶ್ ಅವರು ಇಟ್ಟಂತ ಬೇಡಿಕೆಗಾಗಿ ಸ್ವಾಮಿ ನಿನ್ನ ಮುಂದೆ ಆ ಬೇಡಿಕೆಯನ್ನು ಒಪ್ಪಿಸ್ತೇವೆ.
ಆ ಮಗನನ್ನ ನೀನು ಸಂತೈಸಿ ಆರೋಗ್ಯವಂತರನ್ನಾಗಿ ಮಾಡಿ ಸ್ವಾಮಿ. ನಿನ್ನ ಆಲೋಚನೆಯಂತೆ ನಿನ್ನ ಚಿತ್ತದಂತೆ ನಡೆಸಿ ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಈ ದಿನವು ಎಲ್ಲರಿಗೂ ಶುಭಕರವಾಗಿತ್ತು ಅಪ್ಪ. ಎಲ್ಲರ ಜೊತೆಗಾರನಾಗಿತ್ತು, ಎಲ್ಲರನ್ನು ಸಂತೈಸುವಾತನಾಗಿತ್ತು, ಸಮಾಧಾನ ಸಂತೋಷ ನೀಡುವಾತನಾಗಿತ್ತು. ಮತ್ತೆ ಸ್ವಾಮಿ ಸಂಜೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡಿ ಬಂದು ನಿನ್ನನ್ನು ಆರಾಧಿಸುವ ಕೃಪೆ ಮಾಡಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆಯೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ ಹಾಗೂ ಸ್ವಾಮಿ ಈ ಸಂದರ್ಭದಲ್ಲಿ ವಿಶ್ವದಾದ್ಯಂತ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಸಂತೋಷಿಸುತ್ತಿರುವ ಆ ಒಂದು ಸಂಭ್ರಮದಲ್ಲಿ ಸ್ವಾಮಿ ಹರ್ಷಿಸುತ್ತಾ ಉಲ್ಲಾಸಿಸುತ್ತಾ ನಿನ್ನನ್ನು ಪ್ರೀತಿಸುತ್ತಿರುವ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ವಂದನೆಗಳು ಹಾಗೂ ಮುಂಗಡವಾಗಿ ಹಾರ್ದಿಕವಾದಂತಹ ಕ್ರಿಸ್ಮಸ್ ಶುಭಾಶಯಗಳು. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ವರ್ಷದ ಎಲ್ಲಾ ದಿನಗಳು ಆಶೀರ್ವಾದದಾಯಕವಾಗಿ ದೇವರು ನಮ್ಮನ್ನ ನಡೆಸಿದ್ದಾರೆ. ಶುಭ ಕ್ರಿಸ್ಮಸ್ ಅನ್ನು, ಹೊಸ ವರ್ಷವನ್ನು ನಮ್ಮ ಜೀವಿತದಲ್ಲಿ ತರಲು ದೇವರು ಕೃಪೆಯುಳ್ಳವರಾಗಿ ಕರುಣಿಸಿ ಕಾಪಾಡಿ ಈ ದಿನಮಾನಗಳಲ್ಲಿ ಆತನ ಸನ್ನಿಧಾನದಲ್ಲಿ ನಾವು ಕಾಲ ಕಳೆಯುವಾಗಿ ದೇವರು ಕಾರ್ಯ ಮಾಡಿದ್ದಾರೆ. ದೇವರ ಉನ್ನತವಾದಂತ ಕೃಪೆಗಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಅನೇಕರ ಬಾಳಿನಲ್ಲಿ ನೆಮ್ಮದಿಯನ್ನ, ಆರೋಗ್ಯವನ್ನ, ನಗುವನ್ನ ತರುವಂತೆ ಪ್ರಾರ್ಥಿಸಲು ನನ್ನೊಂದಿಗೆ ಎಚ್ಚರವಾಗಿದ್ದು ದೇವರ ಸನ್ನಿಧಾನದಲ್ಲಿ ಹಂಬಲದಿಂದ ಪ್ರಾರ್ಥಿಸುತ್ತಿರುವಂತ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ದಿನನಿತ್ಯವೂ ತನ್ನ ಈ ಉನ್ನತವಾದಂತ ಮಹಿಮೆಯುಳ್ಳ ಸೇವೆಯಲ್ಲಿ ನಮ್ಮೆಲ್ಲರನ್ನು ಉಪಯೋಗಿಸಿಕೊಂಡು ಆತನ ರಾಜ್ಯದಲ್ಲಿ ನಮಗಾಗಿ ಸಿಗಬೇಕಾದಂತ ಪ್ರತಿಫಲಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಲಿ ಮತ್ತು ಸದಾಕಾಲ ನಮ್ಮನ್ನು ಉಪಯೋಗಿಸಲಿ. ಹೀಗೆ ಇನ್ನು ಹೆಚ್ಚು ಕಾಲ ಆತನ ಸನ್ನಿಧಾನದಲ್ಲಿ ಬಂದು ಇತರರಿಗಾಗಿ ಪ್ರಾರ್ಥಿಸುತ್ತಾ ಆತನ ಸ್ವಭಾವದಲ್ಲಿ ಪಾಲು ಹೊಂದುವಂತೆ ಕೃಪೆ ತೋರಿ ದಿನನಿತ್ಯವೂ ತನ್ನ ಸೇವೆಯಲ್ಲಿ ಚೈತನ್ಯದಿಂದ ನಮ್ಮನ್ನು ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನ ನಮ್ಮೆಲ್ಲರನ್ನ ಆತನ ಕೈಗೆ ಒಪ್ಪಿಸಿಕೊಡುತ್ತಾ ಈ ದಿನವನ್ನು ಆಶೀರ್ವಾದದಾಯಕವಾಗಿ ನಡೆಸಿ ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಬರುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತಾ ಈ ಬೆಳಗಿನ ವಂದನೆಗಳನ್ನ ತಿಳಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ವಂದನೆಗಳು ಪಾಸ್ಟ್ರೆ. ಎಲ್ಲರಿಗೂ, ತಮಗೂ ಹಾಗೂ ಕೂಡಿ ಬಂದಂತ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ತಮಗೂ ವಂದನೆ. ಆಶೀರ್ವಾದ ಮಾಡಲಿ. Thank you.